ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರ ಸರ್ಕಾರ ಇದೊಂದು ನಿದ್ದೆ ಸರ್ಕಾರ. ಇದು ಭ್ರಷ್ಟಾಚಾರದಲ್ಲಿ ಮಿಂದು ಹೋಗ್ಬಿಟ್ಟಿದೆ. ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಿದ್ದಾರೆ. ಲೋಕಾಯುಕ್ತರು ಭ್ರಷ್ಟಾಚಾರದ ತಿಮಿಂಗಲನ್ನು ಹಿಡಿದುಬಿಟ್ಟಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ಇದು ಅಂದರೆ ನಿನ್ನೆ ಅಬಕಾರಿ ಇಲಾಖೆಯಲ್ಲಿ ಒಂದು ಪ್ರಕರಣ ಸಿಕ್ತಲ್ವಾ, ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಅಬಕಾರಿ ಡಿಸಿಯನ್ನು ಹಿಡಿದರು ಲಂಚವನ್ನು ಪಡೆದುಕೊಳ್ಳುವಾಗ. ಇದೀಗ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದ್ದಾರೆ. ಇದೀಗ ಅದನ್ನು ಲೋಕಾಯುಕ್ತರು ಭ್ರಷ್ಟಾಚಾರದ ತಿಮಿಂಗಲನ್ನು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಇದೊಂದು ನಿದ್ದೆ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮಿಂದು ಹೋಗ್ಬಿಟ್ಟಿದೆ. ರೆಡ್ ಹ್ಯಾಂಡ್ ಆಗಿ ಎಲ್ಲ ಅಧಿಕಾರಿಗಳು ಸಿಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಮಾತು. 80 ಕೋಟಿ ಹಣ ಲೂಟಿ ಮಾಡಿ ಬಳ್ಳಾರಿ ಎಲೆಕ್ಷನ್ ಮಾಡ್ಕೊಂಡ್ರಿ. ಬಂಧನ ಆಯಿತು. ಎಲ್ಲೆಲ್ಲಿ ದುಡ್ಡು ಹೋಗಿದೆ ಅನ್ನೋದು ತೆಲಂಗಾಣ ಎಲ್ಲ ಕಡೆ ಹೋಗಿ ಬಳ್ಳಾರಿಗೆ ಹೋಗಿರೋದು ಈಗಾಗಲೇ ಟ್ರೇಸ್ ಆಗಿದೆ. ಈಗಾಗಲೇ ಅಬಕಾರಿ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡಿ ಎಲ್ಲ ಎಲೆಕ್ಷನ್ಗೂ ಮಹಾರಾಷ್ಟ್ರ ಬಿಹಾರ್ ಎಲೆಕ್ಷನ್ಗಳಿಗೆ ಇವತ್ತು ಕಳಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ವತಃ ನಮ್ಮ ಪ್ರಧಾನಿ ಮೋದಿಯವರೇ ಕರ್ನಾಟಕದ ಮಧ್ಯದ ದುಡ್ಡು ಮಹಾರಾಷ್ಟ್ರ ಎಲೆಕ್ಷನ್ಗೆ ಮೋದಿಯವರು ಹೇಳಿದ್ದಾರೆ. ಅವ್ರಿಗೆ ನಮಗಿಂತ ಮಾಹಿತಿ ಜಾಸ್ತಿ ಇರ್ತದೆ. ಪ್ರಧಾನಿ ಮೋದಿಯವರು ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿದೆ ಲೆಕ್ಕ ಹಾಕೊಳ್ಳಿ. ಕರ್ನಾಟಕದ ಮಧ್ಯದ ಹಣ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹಣ ಹೋಗಿರೋದು. ಆಮೇಲೆ ಅಬಕಾರಿ ಸಚಿವರನ್ನ ಬದಲಾಯಿಸಿ ಅಂತೇಳಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಲೈಸೆನ್ಸ್ಗಳಿಗೆ ಅಂತೇಳಿ ಅಸೋಸಿಯೇಷನ್, ಮಾರಾಟಗಾರರ ಅಸೋಸಿಯೇಷನ್ನು ಡೈರೆಕ್ಟಾಗಿ ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿದ್ದಾರೆ. ಅಫಿಷಿಯಲ್ ಲೆಟ್ರು, ಇವ್ರನ್ನ ಬದಲಾವಣೆ ಮಾಡಿ ನಮ್ಮ ಕೈಲಿ ಬಾಳಕ್ಕಾಗ್ತಾ ಇಲ್ಲ. ಇಲ್ಲಿ ಹಿಂಡಿ ಇಪ್ಪೆ ಇದು ಈ ಕಬ್ಬನ್ನ ಇದಕ್ಕಾಗ್ತಾರಲ್ಲ, ಏನೋ ಮಿಷನ್ಗೆ ಗಾಣಕ್ಕೆ ಒಂದ್ಸರಿ ಹಾಕಿದ್ಮೇಲೆ ಇನ್ನೊಂದ್ಸರಿ ತೆಗೆದು ಇನ್ನೊಂದ್ಸರಿ ಹಾಕ್ತಾರಲ್ಲ, ಹಂಗೆ 2 ಸರಿ 3 ಸರಿ ಇಪ್ಪೆ ಮಾಡ್ತಾರೆ ಅಂತೇಳಿ ಈಗಾಗಲೇ